ಆಯುರ್ವೇದ ಯುನಾನಿ ಆಸ್ಪತ್ರೆಗಳಲ್ಲೂ ಜಲಕ್ಷಾಮ ಉಂಟಾಗಿದೆ. ಬೆಂಗಳೂರಿನಲ್ಲಿ ನೀರಿನ ಕೊರತೆ ಮತ್ತಷ್ಟು ಉಲ್ಬಣ ಆಗಿದ್ದು ಎಲ್ಲಾ ವಲಯಗಳಿಗೂ ಕೂಡ ನೀರಿನ ಬಿಸಿ ತಡ್ತಾ ಇದೆ. ಇತ್ತ ಆಯುರ್ವೇದ ಯುನಾನಿ ಆಸ್ಪತ್ರೆಗಳಲ್ಲೂ ಜಲಕ್ಷಾಮ ಉಂಟಾಗಿದ್ದು ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ನೀರಿಗೆ ಬರ ಉಂಟಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಇದು. ನೀರಿನ ಬಳಕೆ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಟೀಮ್. ಮಿತವಾಗಿ ನೀರು ಬಳಸುವಂತೆ ರೋಗಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ವೈದ್ಯಕೀಯ ಸಿಬ್ಬಂದಿಗೂ ನೀರು ಮಿತ ಬಳಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೆಚ್ಚು ನೀರು ಬಳಕೆಯಾಗುವಂತಹ ಚಿಕಿತ್ಸೆಗಳಿಗೆ ಆಲ್ಟರ್ನೇಟಿವ್ ಅಂದ್ರೆ ಪರ್ಯಾಯ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ. ಆಯುರ್ವೇದ ಸ್ನಾನ ಮಾಡಿಸೋದಕ್ಕೆ ನೀರಿನ ಮಿತ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಹೆಚ್ಚು ನೀರು ಬಳಕೆಯಾಗುವಂತಹ ಚಿಕಿತ್ಸೆಗೆ ಪರ್ಯಾಯ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮುಖ್ಯಸ್ಥೆ ಡಾಕ್ಟರ್ ಸುರೇಖಾ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸರ್, ನಮ್ಮಲ್ಲಿ ಒಂದು ಬೋರ್ವೆಲ್ ಇದೆ, ಉಳಿದಿದ್ದೆಲ್ಲ ಕಾವೇರಿ ನೀರು ಸಪ್ಲೈನೇ ಇದೆ ನಮಗೆ. ಇವಾಗ ಸದ್ಯಕ್ಕೆಂದು ಪ್ರಾಬ್ಲಮ್ ಇಲ್ಲ, ಆಲ್ಟರ್ನೇಟಾಗಿ ನೀರು ಬರ್ತಾ ಇದೆ ಮತ್ತು ಬೋರ್ ನೀರು ಸಪ್ಲೈ ಮಾಡ್ತಿದ್ವಿ. ಹಾಗಾಗಿ ಸದ್ಯಕ್ಕೆ ಯಾವುದೂ ಸಮಸ್ಯೆ ಇಲ್ಲ ಸರ್ ನಮಗೆ ನೀರಲ್ಲಿ. ಬಟ್ ಟ್ಯಾಂಕರ್ಗೆ ಹೋಗ್ತಾ ಇದ್ದೀರಾ? ಈ ಸದ್ಯಕ್ಕೆ ಹೋಗಿಲ್ಲ, ಲಾಸ್ಟ್ ವೀಕ್ ಹೋಗಿದ್ವಿ. ಓಕೆ, ಈಗ ಹೆಚ್ಚುವರಿ ನೀರು ಬೇಕಾದರೆ ಈಗ ಏನಾದರೂ ಆ ಥರದ್ದು ಏನಾದರೂ ಡಿಮ್ಯಾಂಡ್ ಏನಾದರೂ ಈಗ ಹಾಸ್ಪಿಟಲ್ ಬಳಕೆಗೆ ನಾವು ಬಳಕೆಗೆ ಪೇಷಂಟ್ಸಿಗೆ ಮಿನಿಮಮ್ ವಾಟರ್ ಯೂಸ್ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ನಾವು ಕೂಡ ಎಲ್ಲಿ ನೆಸಸರಿ ಇದೆ ಅಲ್ಲಿ ಮಾತ್ರ ನೀರು ಯೂಸ್ ಮಾಡ್ತಾ ಇದ್ದೀವಿ. ಕ್ಲೀನಿಂಗಿಗೆಲ್ಲ ಬೇರೆ ಥರ ಏನಾದ್ರು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನೀರು ಮಿತವಾಗಿ ಬಳಸಬೇಕು ಅಂತ ಪೇಷಂಟ್ಸಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಯುನಾನಿ ಮತ್ತು ಆಯುರ್ವೇದ ಚಿಕಿತ್ಸೆ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನಯ್ ಮಾಹಿತಿನ ಕೊಡ್ತಿದ್ದಾರೆ. ವಿನಯ್, ನಾವು ಗಮನಿಸ್ತಾ ಇದ್ದೀವಿ ನೀರಿನ ಸಮಸ್ಯೆ ಈಗಾಗಲೇ ಬೆಂಗಳೂರಿನಾದ್ಯಂತ ಕಾಡ್ತಾ ಇರುವಂತದ್ದು. ಅಂದ್ರೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ರೀತಿ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಸಮಸ್ಯೆಗಳಲ್ಲಿ ಉಲ್ಬಣಿಸ್ತಾ ಇದೆ? ಶಕುಂತಲಾ, ಕಳೆದ ಒಂದು ತಿಂಗಳಿಂದನೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನೀರಿನ ಹಾಹಾಕಾರ ಶುರುವಾಗಿದೆ. ಯಾಕೆಂದರೆ ಬೇಸಿಗೆ ಆರಂಭದ ಜೊತೆಗೆ ಕುಡಿಯೋ ನೀರಿಗೂ ಕೂಡ ಪರದಾಟ ಶುರುವಾಗಿರುವಂಥದ್ದು. ಶಾಲೆ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಇನ್ನು ಹಲವು ಏರಿಯಾಗಳಲ್ಲೂ ಕೂಡ ನೀರಿನ ಸಮಸ್ಯೆ ತಲೆದೂರಿರುವಂಥದ್ದು. ಯಾಕೆಂದರೆ ಅಂತರ್ಜಲ ಮಟ್ಟ ಕೂಡ ಕುಸಿತಾ ಇದೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಕಾವೇರಿ ನೀರು ಕೂಡ ಪೂರೈಕೆ ಆಗ್ತಾ ಇಲ್ಲ. ಇದರ ಎಫೆಕ್ಟ್ ಸದ್ಯಕ್ಕೆ ಬೆಂಗಳೂರಿನ ಆಸ್ಪತ್ರೆಗಳಿಗೂ ಕೂಡ ತಟ್ಟಿರುವಂಥದ್ದು. ಸದ್ಯ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳ ವಲಯದಲ್ಲಿ ಈಗಾಗಲೇ ಒಕ್ಕೂಟದವರು ಒಂದು ಮನವಿಯನ್ನು ಕೂಡ ಮಾಡಿದ್ರು. ನಮ್ಮಲ್ಲಿ ಪರ್ ಬೆಡ್ಗೆ 40 ಲೀಟರ್ ಒಬ್ಬ ಪೇಷಂಟನ್ನು ಚಿಕಿತ್ಸೆ ಮಾಡೋದಕ್ಕೆ ಮತ್ತು ಅವರಿಗೆ ಬೇಕಾಗಿರುವಂತಹ ಕ್ಲೀನಿಂಗ್ ಆಗಿರ್ಬೋದು ಮತ್ತು ತೆಗೆದುಕೊಳ್ಳಬೇಕಾದಂತಹ ಚಿಕಿತ್ಸಾ ವಿಧಾನಗಳಿಗೆ 40 ಲೀಟರ್ ಕನಿಷ್ಠ ನೀರಿನ ಅವಶ್ಯಕತೆ ಇರುತ್ತೆ. ಸದ್ಯಕ್ಕೆ ನಮಗೆ ಅದನ್ನು ತುರ್ತು ಮತ್ತು ಅವಶ್ಯಕ ವಿಭಾಗಕ್ಕೆ ಕನ್ಸಿಡರ್ ಮಾಡಿಕೊಂಡು ಬೇಕಾಗಿರುವಂತಹ ನೀರನ್ನು ಪೂರೈಕೆ ಮಾಡಿ ನಾವು ಈಗಾಗಲೇ BWCSB ಅಧಿಕಾರಿಗಳಿಗೆ ಮತ್ತು ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದೀವಿ. ಜೊತೆಗೆ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ತಿಳಿಸಿದ್ದೀವಿ. ಆಸ್ಪತ್ರೆಗಳಿಗೆ ಯಾವುದೇ ನೀರಿನ ಸಮಸ್ಯೆಗಳು ಆಗದಿರಲಿ ಅನ್ನೋ ದೃಷ್ಟಿಕೋನದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಬೇಕಾಗಿರುವಂಥ ನೀರುಗಳನ್ನು ಪೂರೈಕೆ ಮಾಡಿ. ಜೊತೆಗೆ ಬೇಕಾದಷ್ಟು ನೀರುಗಳನ್ನು ಮೊದಲು ಈ ಹಿಂದೆ ಒಂದು ಟ್ಯಾಂಕರ್ಗಳನ್ನು ನೀರನ್ನು ನಾವು ಸೂಚಿಸಿದಾಗ ಇಮಿಡಿಯೇಟ್ ಆಗಿ ನೀರು ಸಿಗ್ತಾ ಇತ್ತು. ಆದರೆ ಈಗ ನಾವು ತುಂಬ ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಬೇಸಿಗೆ ಆರಂಭ ಆಗ್ತಾ ಇದ್ದಾಗೆ ಬೇರೆ ಬೇರೆಯ ಕಾಯಿಲೆಗಳು ಕೂಡ ಶುರುವಾಗಿರುವಂಥದ್ದು. OPD ವಿಭಾಗದಲ್ಲಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಕೂಡ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಅಗತ್ಯ ನೀರನ್ನು ಪೂರೈಕೆ ಮಾಡಿ ಬೇಕಾಗಿರುವಂಥಷ್ಟು ನೀರನ್ನು ನಮಗೆ ಎಮರ್ಜೆನ್ಸಿಯಾಗಿ ನೀಡಿ. ಯಾಕೆಂದರೆ ಹೆರಿಗೆ ಆಗಿರ್ಬೋದು, ಬೇರೆ ಬೇರೆ ಚಿಕಿತ್ಸೆಗಳಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋ ಮಾಹಿತಿಯನ್ನು ಖಾಸಗಿ ವಲಯದಲ್ಲಿ ಆಸ್ಪತ್ರೆಗಳು ತಿಳಿಸ್ತಾ ಇರುವಂಥದ್ದು. ಇದರ ಜೊತೆಗೆ ಈಗ ಸದ್ಯಕ್ಕೆ ಆಯುರ್ವೇದ ಆಗಿರ್ಬೋದು, ಯುನಾನಿ ಆಸ್ಪತ್ರೆಗಳಾಗಿರ್ಬೋದು, ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಈಗಾಗಲೇ 100 ರಿಂದ 200 ಪೇಷಂಟ್ಸ್ಗಳು OPD ಪ್ರತಿನಿತ್ಯ ಕೂಡ ಬರ್ತಾ ಇರ್ತಾರೆ. ಇದರ ಜೊತೆಗೆ 100ಕ್ಕೂ ಹೆಚ್ಚು ರೋಗಿಗಳಿಗೆ ಇಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಕೂಡ ಕೊಡಲಾಗ್ತಾ ಇರುತ್ತೆ. ಇನ್ನು ಆಯುರ್ವೇದ ಯುನಾನಿ ಚಿಕಿತ್ಸೆಗಳಲ್ಲಿ ಹೆಚ್ಚಿನ ನೀರಿನ ಬಳಕೆ ಆಗುತ್ತೆ. ಅಭ್ಯಂಜನ ಸ್ನಾನ ಆಗಿರ್ಬೋದು, ಜೊತೆಗೆ ಪಂಚಕರ್ಮ ಆಗಿರ್ಬೋದು, ಈ ಥರದ ಆಯುರ್ವೇದ ಮತ್ತು ಯುನಾನಿ ಚಿಕಿತ್ಸೆಗಳನ್ನು ಕೊಡುವಂಥ ಸಮಯದಲ್ಲಿ ಅವರಿಗೆ ಸ್ನಾನ ಮಾಡಿಸುವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ಮಸಾಜ್ಗಳಾಗಿರ್ಬೋದು, ಈ ಥರದ ಸ್ನಾನದ ಪ್ರಕ್ರಿಯೆಗಳು ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬೇಕಾಗುತ್ತೆ. ಹೀಗಾಗಿ ಇಂತಹ ಸಮಯದಲ್ಲಿ ಮಿತವಾಗಿ ನೀರನ್ನು ಬಳಕೆ ಮಾಡಿ. ಯಾಕೆಂದರೆ ಕಳೆದ ವಾರವಷ್ಟೇ ಈ ಆಸ್ಪತ್ರೆಗಳಲ್ಲಿ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಆಗಿತ್ತು. ಬೋರ್ವೆಲ್ ಕೂಡ ಕೈ ಕೊಟ್ಟಿತ್ತು. ಈ ಸಮಯದಲ್ಲಿ ಕೆಲವೊಂದಿಷ್ಟು ಚಿಕಿತ್ಸಾ ಕ್ರಮಗಳನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರು. ಆದರೆ ಈಗ ಬೋರ್ವೆಲ್ ಅನ್ನು ಸರಿಪಡಿಸಿಕೊಂಡಿದ್ದಾರೆ. ಟ್ಯಾಂಕರ್ಗಳ ಮೂಲಕ ಕೂಡ ಕೆಲವೊಂದಿಷ್ಟು ನೀರನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇದು ಮತ್ತಷ್ಟು ಬಿಗಡಾಯ್ತಾ ಹೋದ್ರೆ ಪಂಚಕರ್ಮ ಚಿಕಿತ್ಸಾ ವಿಧಾನಗಳಾಗಿರ್ಬೋದು, ಸ್ಥಾನ ಆಗಿರ್ಬೋದು, ಅಭ್ಯಂಜನ ಸ್ಥಾನ ಆಗಿರ್ಬೋದು, ಈ ತರದ ಆಯುರ್ವೇದ ಚಿಕಿತ್ಸೆಗಳನ್ನು ನೀಡೋದಕ್ಕೆ ಪರ್ಯಾಯ ಮಾರ್ಗಗಳನ್ನು ಅಂದ್ರೆ ಹೆಚ್ಚು ನೀರು ಕಡಿಮೆ ಬಳಕೆಯಾಗುವಂತಹ ಚಿಕಿತ್ಸೆಗಳನ್ನು ತುರ್ತಾಗಿದ್ರೆ, ಎಮರ್ಜೆನ್ಸಿ ಇದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ಕೊಡುವಂಥದ್ದು. ಇಲ್ಲಾಂದ್ರೆ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನು ಕೂಡ ಫಾಲೋ ಮಾಡೋದು ಮತ್ತು ಇಲ್ಲಿ ಸಿಬ್ಬಂದಿಗಳು ರೋಗಿಗಳಿಗೂ ಕೂಡ ನೀರನ್ನು ಮಿತವಾಗಿ ಬಳಸಿ ಮತ್ತು ನೀರನ್ನು ಕಾಪಾಡಿಕೊಳ್ಳುವಂತ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಶಾಕುಂತಲಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.